ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಲ್ಪ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಯಾಕಂತ ಕಾರಣ ಅಂಥೇಳಿ ಟೆಲಿಗ್ರಾಮಲ್ಲಿ. ಅದನ್ನು ಈ ವಿಡಿಯೋದಲ್ಲಿ ಮತ್ತೆ ರಿಪೀಟ್ ಮಾಡೋದು ಬೇಡ. ಕಾರಣಾಂತರಗಳಿಂದ ವಿಡಿಯೋಸ್ಗಳನ್ನು 2-3 ದಿವಸ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಮತ್ತು ಇದು ಮೊದಲೇ ಮಾಡಿರುವಂತಹ ವಿಡಿಯೋ, ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ. ಬಟ್ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿದ್ದೆ. ಇದು 26 ಡಿಸೆಂಬರ್ 2025 ವಿಡಿಯೋ. ನನ್ನ ಕೆಲಸದ ಜೊತೆಗೆ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಈ ರೀತಿ ವಿಡಿಯೋಸ್ಗಳನ್ನು ತೋರಿಸೋದ್ರಿಂದ ನಾನು ಯಾವ ರೀತಿಯಾಗಿ ನನ್ನ ಅಭ್ಯಾಸದ ರೊಟೀನನ್ನು ಇಟ್ಕೊಂಡಿರ್ತೀನಿ ಅಂಥೇಳಿ ನಿಮಗೆಲ್ಲರಿಗೂ ಒಂದು ರೀತಿಯಾದಂತಹ ಮೋಟಿವೇಟ್ ಆಗ್ತದೆ. ಗೃಹಿಣಿಯರಾಗಿ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡ್ಬೋದು ಅಂಥೇಳಿ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ನಾವು ಪಾತ್ರೆಗಳನ್ನು ತೊಳಿತಿರ್ತೀವಿ. ಅಷ್ಟು ಆರಾಮಾಗಿ ಅದರಲ್ಲಿ ಒಂದು ವಿಡಿಯೋವನ್ನು ನಾವು ಆರಾಮಾಗಿ ಮುಗಿಸ್ಕೋಬೋದು. ಅಂದ್ರೆ ನಾನು ಯಾವ ರೀತಿಯಾಗಿ ನನ್ನ ಕೆಲಸದೊಂದಿಗೆ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಅಂತಂದ್ರೆ, ರಿವಿಷನ್ಗೋಸ್ಕರ ಇರುವಂತಹ ವಿಡಿಯೋಸ್ಗಳು, ಈಗ ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳು, ಇಲ್ಲಾಂದ್ರೆ ಸೈಕಾಲಜಿ ಆಗಿರ್ಬೋದು, ಇಲ್ಲಾಂದ್ರೆ ಕಂಪ್ಯೂಟರ್ ಏನು ಮಾಡ್ತೀನಿ, ಮಧ್ಯಾಹ್ನ ಈ ಟಾಪಿಕನ್ನು ನಾನು ಅಭ್ಯಾಸ ಮಾಡಬೇಕು ಅಂತಂದ್ರೆ ಅದನ್ನು ಸ್ವಲ್ಪ ಈ ರೀತಿ ಕೆಲಸ ಮಾಡಬೇಕಾದ್ರೆ ಆ ವಿಡಿಯೋವನ್ನು ಒಂದು ಟೈಮ್ ನೋಡ್ಕೋತೀನಿ, ಕೆಲಸ ನೋಡ್ಕೋತೀನಿ. ಅದಾದಮೇಲೆ ಮಧ್ಯಾಹ್ನದ ಟೈಮಲ್ಲಿ ವಿಡಿಯೋ ನೋಡ್ಕೋತೀನಿ, ನೋಟ್ಸ್ ಮಾಡ್ಕೋತೀನಿ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾನು ಕಂಪ್ಯೂಟರನ್ನು MJ ಅಕಾಡೆಮಿಯಲ್ಲಿ ಸುನೀಲ್ ಚೌಹಾಣ್ ಸರ್ದು ವಿಡಿಯೋವನ್ನು ನೋಡಿ ನೋಟ್ಸನ್ನು ಮಾಡ್ಕೊಳಕತ್ತೀನಿ. ಆಲ್ರೆಡಿ 4-5 ಟಾಪಿಕ್ಸ್ಗಳು ಕಂಪ್ಲೀಟ್ ಆಗ್ಯಾವು. ಈಗ ನಾನು ನನ್ನ ಕೆಲಸದೊಂದಿಗೆ SR ಎಜುಕೇಷನ್ ಮ್ಯಾಮ್ ಅವ್ರದ್ದು ಸೋಷಿಯಲ್ ಸೈನ್ಸ್ ವಿಡಿಯೋವನ್ನು ಕೇಳ್ಕೊತಾ ಅಭ್ಯಾಸ ಮಾಡಾಕ್ತಿದ್ದೆ. ಅದ್ರ ಜೊತೆಗೆ ಅವರು ಸೈನ್ಸ್ ವಿಡಿಯೋಸ್ಗಳನ್ನು ಕೂಡ ಲೈವಲ್ಲಿ 9 ಗಂಟೆ 9:10ಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಅಷ್ಟೊತ್ತಿಗೆ ನಾನು ಕೂಡ ಚಪಾತಿ ಮಾಡ್ತಿರ್ತೀನಿ. ಹುಡುಗರೆಲ್ಲ ಹೋಗಿರ್ತಾರೆ 9:15ಕ್ಕೆ ಹಂಗೆ. ಆ ಟೈಮಲ್ಲಿ ಏನು ಮಾಡ್ತೀನಿ, ವಿಡಿಯೋ ನೋಡ್ಕೋತಾನೆ ಚಪಾತಿ ಅಥವಾ ಪಲ್ಯ ಮಾಡೋದು, ಈ ರೀತಿಯಾದಂತಹ ನನ್ನ ರೊಟೀನನ್ನು ಈಗ ಲೈವ್ ವಿಡಿಯೋಸ್ಗಳನ್ನು ಕೂಡ ನೋಡೋಕೆ ಒಂದು ರೀತಿಯಾದಂತಹ ಅನುಕೂಲ ಆಗೈತಿ. ಕೆಲಸ ಮಾಡ್ಕೋತೀನಿ, 1-2 ಲೈವ್ ವಿಡಿಯೋಸ್ಗಳನ್ನು ನೋಡ್ತೀನಿ. ಮುಂದೆ GPSTRದು ರೈಟಿಂಗ್ ವಿಡಿಯೋಸ್ಗಳಿರ್ತಾವೆ, ಬಟ್ ಅದು ನನಗೆ ಯೂಸ್ ಆಗಲ್ಲ ಅಂಥೇಳಿ ನೋಡೋಕೆ ಹೋಗಲ್ಲ. ಬೇರೆ ಯಾವುದಾದ್ರೂ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಈ ರೀತಿಯಾಗಿ ಕೆಲಸದೊಂದಿಗೆ ನನ್ನ ರೊಟೀನನ್ನು ಇಟ್ಕೊಂಡಿನಿ. ಬರೀ ಸೋಷಿಯಲ್ ಸೈನ್ಸ್ ಅಷ್ಟೇ ಅಂತಲ್ಲ, ಸೈಕಾಲಜಿ ಆಗಿರ್ಬೋದು, ಸೈನ್ಸ್ ವಿಡಿಯೋಸ್ಗಳಾಗಿರ್ಬೋದು, ಅದ್ರ ಜೊತೆಗೆ ಕಂಪ್ಯೂಟರ್ ವಿಡಿಯೋಸ್ಗಳು, ಈ ರೀತಿಯಾಗಿ ಒಂದು 3-4 ವಿಡಿಯೋಸ್ಗಳನ್ನು ನಾನು ಬೆಳಿಗ್ಗೆ ನೋಡ್ತೀನಿ ಕೆಲಸದ ಜೊತೆಗೆ. ಮನೆ ಕೆಲಸ ಡೈಲಿ ರೊಟೀನ್ ಬಿಟ್ಟು ಮತ್ತೇನಾದರೂ ಎಕ್ಸ್ಟ್ರಾ ಕೆಲಸ ಇತ್ತಂದ್ರೂ ಕೂಡ ಈ ರೀತಿಯಾಗಿ ನಾವು ರಿವಿಷನ್ ಟಾಪಿಕ್ಸ್ಗಳನ್ನು ನೋಡೋದ್ರಿಂದ ನಮ್ಮ ಕೆಲಸನೂ ಆಗ್ತೈತಿ, ಅದರ ಜೊತೆಗೆ ರಿವಿಷನ್ ಕೂಡ ಆಗ್ತೈತಿ. ವಾರದಾಗ 1-2 ಸರ್ತಿ ಈ ರೀತಿ ಎಕ್ಸ್ಟ್ರಾ ಕೆಲಸನೂ ಇರ್ತಾವೆ. ಡಬ್ಬಿಗಳಿಗೆ ಹಾಕಿಡೋದಾಗಿರ್ಬೋದು, ಏನಾದರೂ ಕ್ಲೀನ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಎಕ್ಸ್ಟ್ರಾ ಕೆಲಸ ಇರ್ತವೆ ನನಗೆ. ಆ ಟೈಮಲ್ಲೂ ಕೂಡ ನಾನು ವಿಡಿಯೋಸ್ಗಳನ್ನು ಕೇಳ್ಕೊತೀನಿ, ನನ್ನ ಅಭ್ಯಾಸವನ್ನು ನನ್ನ ಕೆಲಸವನ್ನು ಮಾಡ್ತಿರ್ತೀನಿ. ಈ ರೀತಿಯಾಗಿ ಬಹಳಷ್ಟು ಜನ ಗೃಹಿಣಿಯರು ಕೇಳ್ತಿರ್ತಾರೆ, ಯಾವ ರೀತಿಯಾಗಿ ನೀವು, ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ನೀವು ಅಡುಗೆ ಮಾಡೋದು ಮತ್ತು ಓದೋದು ಇಷ್ಟೇನಾ ಅಂಥೇಳಿ. ಬಹಳಷ್ಟು ಕೆಲಸಗಳಿರ್ತಾವೆ, ಎಲ್ಲವನ್ನೂ ತೋರ್ಸೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹುಡುಗೋದ್ರಿಂದ ಹಿಡಿದು ರಂಗೋಲಿ ಹಾಕೋದ್ರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಕೂಡ ನಾವೇ ಮಾಡ್ಕೋತೀವಿ. ಯಾರು ನಮ್ಮ ಮನೆಯಲ್ಲಿ ಕೆಲಸದವರಿಲ್ಲ. ಬಟ್ ನಮ್ಮನೆ ಒಳಗಂತೂ ಕೆಲಸದವರು ಅಥವಾ ಹೆಲ್ಪರ್ ಅಂತೂ ಯಾರೂ ಇಲ್ಲ. ಎಲ್ಲ ಕೆಲಸವನ್ನು ಕೂಡ ನಾವೇ ಮಾಡ್ಕೋತೀವಿ. ಕಸ ಹುಡುಗೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಮತ್ತು ಬಾಂಡೆ ತಿಕ್ಕೋದು, ಅಡುಗೆ, ಒಬ್ಬೊಬ್ಬರು ಮನೆಯೊಳಗೆ ರೊಟ್ಟಿ ಚಪಾತಿ ಹಚ್ಚಿರ್ತಾರೆ, ಅವೆಲ್ಲ ನಮ್ಗೆ ಜಾಯಿಂಟ್ ಫ್ಯಾಮ್ಲಿ ಇರೋದ್ರಿಂದ ನಮಗದು ತವ್ರ ಮನೆಯೊಳಗೂ ರೂಢ ಇಲ್ಲ, ಇಲ್ಲಿನೂ ರೂಢ ಇಲ್ಲ. ಎಲ್ಲ ನಾವೇ ಮಾಡ್ಕೊಂಡು ರೂಢ ಐತಿ. ಕೆಲವೊಂದಿಷ್ಟು ಟೈಮಲ್ಲಿ ಹಚ್ಚಿದ್ವಿ, ಬಟ್ 15 ದಿವಸಕ್ಕೆ ಬಿಡಿಸ್ಬಿಟ್ಟಿವಿ. ನಮಗೆ ಅಡ್ಜಸ್ಟ್ ಆಗಲ್ಲ ಕೆಲಸದವರು. ಅದಕ್ಕೋಸ್ಕರ ನಾವು ಮಾಡ್ಕೊಂಡಾಗೆ ಇನ್ನು ಅವ್ರಿಗೋಸ್ಕರ ನಾವು ಕಾಯೋಕ್ಕಿಂತಲೂ ಬಡ ನಮ್ಮ ಟೈಮಿಂಗ್ ಮಾಡ್ಕೊಂಡು ಕುಂತ್ವಲ್ಲ, ಇನ್ನೂ ಹೆಚ್ಚು ಆರಾಮಾಗಿ ನಮಗೆ ಎಕ್ಸ್ಟ್ರಾ ಟೈಮ್ ಉಳಿತೈತಿ. ಅವ್ರು ಬರ್ತಾರಂತ ಕಾಯೋದ್ರೊಳಗೆ ನಮ್ಮದು ಟೈಮ್ ಹೋಗ್ಬಿಡ್ತೈತಿ. ಇದಕ್ಕೋಸ್ಕರನೇ ನಾವು ಯಾವುದೇ ರೀತಿಯಾದಂಥ ಹೆಲ್ಪರನ್ನು ಇಟ್ಕೊಂಡಿಲ್ಲ. ನಾವೆಷ್ಟು ನಮ್ಮನೆ ಕೆಲಸಗಳನ್ನು ನಾವೇ ಮಾಡ್ಕೋತೀವಿ ಅದು ಉತ್ತಮ.
ಮತ್ತು ಇನ್ನೊಂದು ಪಾಯಿಂಟ್, ನಮಗೆ ಎಷ್ಟು ಕೆಲಸದ ಪ್ರೆಷರ್ ಇರ್ತೈತಿ ಬೇಗ ಬೇಗ ಮುಗಿಸ್ಕೊಂಡು ಆವಾಗ ನಮ್ಮ ಕೆಲಸ ಅದ್ರ ಜೊತೆಗೆ ನಾವು ಓದೋದಕ್ಕೂ ಕೂಡ್ತೀವಿ. ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ. ಇದಕ್ಕೆ ಯಾರ್ಯಾರ್ದು ಒಮ್ಮತ ಐತಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ರೀತಿಯಾಗಿ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಹೊರಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಮಧ್ಯಾಹ್ನದ ಟೈಮಲ್ಲಿ ಬಾಗಿಲ ಮುಚ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಫುಲ್ ಯಾಕಂದ್ರೆ ಚಳಿ ಹಿಡಿತಂದ್ರೆ ಅಭ್ಯಾಸ ಮಾಡೋಕ್ಕಾಗಲ್ಲ, ಮಬ್ಬಾಗಿಬಿಡ್ತೈತೆ ಮನುಷ್ಯ. ಅದಕ್ಕೋಸ್ಕರ ಫುಲ್ ಪ್ಯಾಕ್ ಆಗಿ ಕ್ಲೋಸ್ ಮಾಡಿಕೊಂಡು ಅಭ್ಯಾಸಕ್ಕೆ ಕುಂತೀನಿ. ಈಗ ನಾನು ಅಭ್ಯಾಸಕ್ಕೆ ತಗೊಂಡಿರುವಂತಹ ವಿಷಯ ಸೈಕಾಲಜಿ. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ TET ಒಳಗೆ ನಾನು ಪೂರ್ತಿಯಾಗಿ ಸೈಕಾಲಜಿಯನ್ನು ಪುಸ್ತಕವನ್ನು ಓದಿ ಮುಗಿಸೀನಿ ವಾಮದೇವ್ ಅವ್ರದ್ದು. ಈಗ ಜಸ್ಟ್ ರಿವಿಷನ್ ಪಾಠಗಳನ್ನು ನೋಡ್ಕೋತಾ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಅಥವಾ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಕೋತಾನೆ ನನ್ನ ಟಾಪಿಕ್ಸ್ಗಳನ್ನು ರಿವಿಷನ್ ಮಾಡ್ಕೊಳಾಗ್ತೀನಿ. ಈಗ ಆಲ್ರೆಡಿ ಸೆಕೆಂಡ್ ಲೆಸನನ್ನು ಸ್ಟಾರ್ಟ್ ಮಾಡಿದ್ದೆ. ಇನ್ನೊಂದು ವಿಷಯ, ಲಾಸ್ಟ್ ಏನು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ನಲ್ಲ ಅದರೊಳಗೆ ಸ್ವಲ್ಪ ವಿಡಿಯೋ ಸ್ಲೈಡ್ ಕಟ್ ಆಗಿಬಿಟ್ಟೈತೆ, ನನಗೆ ಗೊತ್ತೇ ಆಗಿಲ್ಲ. ಹಾಗೆ ಎಕ್ಸ್ಪೋರ್ಟ್ ಆಗೈತಿ, ನಾನು ಅಷ್ಟು ಲಕ್ಷ ಕೊಟ್ಟಿಲ್ಲ, ಹಾಗೆ ಅಪ್ಲೋಡು ಮಾಡಿಬಿಟ್ಟಿನಿ. ಅದ್ರದ್ದು ಕಂಟಿನ್ಯೂ ಪಾರ್ಟ್ ಇತ್ತು, ಬಟ್ ಅದನ್ನು ಸ್ಲೈಡ್ ಕಟ್ ಆಗಿರೋದ್ರಿಂದ ಪೂರ್ತಿ ನಿಮ್ಮ ಜೊತೆ ಅವತ್ತಿನ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಮತ್ತು ಬಹಳಷ್ಟು ಜನ ಕಮೆಂಟ್ಸ್ ಕೂಡ ಮಾಡಾಕ್ತಿದ್ರಿ. ಇದು ಆಲ್ರೆಡಿ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಜನವರಿ ಸ್ಟಾರ್ಟ್ ಆಗೈತಿ, ಆದರೆ ಇದು ಮಾತ್ರ ಡಿಸೆಂಬರ್ 26ರ ವಿಡಿಯೋ. ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಈ ರೀತಿಯಾಗಿ ನನ್ನ ಕೆಲಸದೊಂದಿಗೆ ನನ್ನ ಅಭ್ಯಾಸದ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗ್ತೀನಿ. ಮತ್ತು ಈಗ ಮಧ್ಯಾಹ್ನದ ಟೈಮಲ್ಲಿ ನಾನು ಸೈಕಾಲಜಿ ಪಾಠವನ್ನು ಓದ್ಕೊಳಕತ್ತೀನಿ. ಜೊತೆಗೆ ಒಂದು ಕ್ವಶನ್ ಬ್ಯಾಂಕ್ ಕೂಡ ತೊಗೊಂಡಿನಿ ಅಂತ ಹೇಳಿದ್ದೆ, ಅದರದ್ದು ಎಲ್ಲರೂ ಪಿಕ್ ತೋರಿಸ್ರಿ ಅಂತ ಹೇಳಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ನನ್ನ ಕಡೆ ಇರುವಂತಹ ಈಗ ಪ್ರೈಮರಿ ಬುಕ್ಸ್ಗಳನ್ನೇ ಬಿಟ್ಟು ಬೇರೆ ಬೇರೆ ಯಾವ ಬುಕ್ಸ್ಗಳದಾವು ಅದನ್ನೆಲ್ಲ ಪೂರ್ತಿಯಾಗಿ ಒಂದು ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಒಂದೆರಡು ಬುಕ್ಸ್ಗಳನ್ನು ನಾನು ಖರೀದಿ ಕೂಡ ಮಾಡಿದೆ, ರೀಸೆಂಟಾಗಿ ಪರ್ಚೇಸ್ ಮಾಡೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭಾಳಷ್ಟು ಬುಕ್ಸ್ಗಳನ್ನು ನಾನೇನು ಖರೀದಿ ಮಾಡಿಲ್ಲ. ಆ್ಯಕ್ಚುಲಿ CETಗೋಸ್ಕರ ಮೊದಲಿರುವಂಥದ್ದೇ ವಾಮದೇವ್ ಅವ್ರ ಪುಸ್ತಕ ಐತಿ. ಯಾವ್ಯಾವ ಅದಾವೆ ನನ್ನ ಹತ್ರ, ಮತ್ತು ಪಕ್ಕದ ಮನೆ ಹುಡುಗಿ ಹತ್ರನೂ ಒಂದು ಕಂಪ್ಯೂಟರ್ ಬುಕ್ಕ ಇಸ್ಕೊಂಡಿನಿ. ಅದನ್ನು ಕೂಡ ನಮ್ಮ ಸರ್ ಏನು ಹೇಳ್ತಾರಲ್ಲ MJ ಅಕಾಡೆಮಿ ಒಳಗೆ ಸುನೀಲ್ ಚೌಹಾಣ್ ಸರು, ಅದರದ್ದೇ ಎಲ್ಲ ಟಾಪಿಕ್ಸ್ಗಳು ನೀಟಾಗಿ ಇದರಲ್ಲಿನೇ ಅದಾವೆ. ಇದು ನನಗೆ ಬೆಸ್ಟ್ ಅನ್ನಿಸ್ತು, ನಿಮ್ಗೆ ಶೇರ್ ಮಾಡ್ತೀನಿ. ಅದನ್ನು ಕೂಡ ಎಲ್ಲವನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಈ ಮಧ್ಯದಲ್ಲಿ ಯೂಟ್ಯೂಬ್ನಲ್ಲಿ ಬಹಳಷ್ಟು ಗೊಂದಲಗಳಿಂದ ಕೂಡಿರುವಂತಹ ವಿಡಿಯೋಸ್ಗಳನ್ನು ನಾವು ನೋಡ್ಬೋದು. ಜನವರಿ ಒಳಗೆ ಆಗ್ತೈತಿ, ಫೆಬ್ರವರಿ ಒಳಗೆ ಆಕ್ಕೈತಿ, ಇನ್ನೂ ಆಗೋದು ಗ್ಯಾರಂಟಿ ಇಲ್ಲ, ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ನಾವು ನೋಡ್ತಿರ್ತೀವಿ. ಜೊತೆಗೆ ಸರ್ಕಾರದವ್ರು ಏನು ಹೇಳ್ತಾರೆ, ಜೂನ್ ತನಕ ಎಲ್ಲ ಅಪಾಯಿಂಟ್ಮೆಂಟ್ ಆಗಬೇಕು, ಆ ರೀತಿಯಾಗಿ ನಾವು ಕ್ರಮ ಕೈಗೊಳ್ಳಕತ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಇವೆಲ್ಲ ಅದರ ಮಧ್ಯ ನಮ್ಮ ಅಭ್ಯಾಸ ಮಾತ್ರ ಕೆಡಬಾರ್ದು. ನಾನು ಒಂದಿಷ್ಟು ವಿಡಿಯೋ ಈಗ ನಾವು PSTR ವಿಡಿಯೋಸ್ಗಳ ಅಥವಾ GPSTRಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಸ್ಕ್ರೋಲ್ ಮಾಡಬೇಕಾದ್ರೆ ಇವಂತೂ ಮಧ್ಯದಲ್ಲಿ ಬಂದೇ ಬರ್ತಾವೆ, ಫಸ್ಟ್ ಇವೇ ಬರ್ತಾವೆ. ಅದಕ್ಕೋಸ್ಕರ ಅವುಗಳನ್ನೆಲ್ಲ ನೋಡೋಣ ಏನಾಗ್ಬಿಡ್ತೈತಿ, ಸ್ವಲ್ಪ ಮನಸ್ಸು ಡೈವರ್ಟ್ ಆಗೋದಂತೂ ಗ್ಯಾರಂಟಿ. ಅದನ್ನು ಎಲ್ಲ ನಾವು ಪಕ್ಕಕ್ಕಿಟ್ಟು ನಮ್ಮ ಅಭ್ಯಾಸದ ಕಡೆಗೆ ಗಮನ ಕೊಡೋಣ. ಯಾವಾಗ ಕಾಲ್ ಫಾರ್ಮ್ ಆಗ್ತದೆ ಗೊತ್ತಿಲ್ಲ, ನಾವು ರೆಡಿಯಾಗಿರಬೇಕು. ಮತ್ತು ನಮ್ಮ TET ಯಾವ ರೀತಿ ಆಯ್ತು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತದ. ಯಾಕಂದ್ರೆ ಬರೀ ಒಂದು ತಿಂಗಳಲ್ಲಿ 1.5 ತಿಂಗಳು 45 ದಿವಸದೊಳಗೆ ಅಪ್ಲಿಕೇಶನ್ ಹಾಕೋದು ಆಯಿತು, ಎಕ್ಸಾಮ್ ಬರೆಯೋದು ಆಯಿತು. ಅದಕ್ಕೋಸ್ಕರ ಹೆಚ್ಚು ಸಮಯ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಂಡು ರೆಡಿಯಾಗಿ ಕೂತ್ಬಿಡೋನು. ಎಕ್ಸಾಮ್ ಟೈಮಲ್ಲಿ ಜಸ್ಟ್ ರಿವಿಷನ್ ಇರಬೇಕು, ಆ ರೀತಿಯಾಗಿ ನಮ್ಮದು ಅಭ್ಯಾಸವನ್ನು ಇಟ್ಕೊಳ್ಳೋನು. ಈಗ ರಾತ್ರಿ ಟೈಮಲ್ಲಿ ನೋಡ್ತಾ ಇರ್ಬೋದು, ನಾನು ಕೆಳಗಡೆನೇ ಕೂತು ಸ್ವಲ್ಪ ಟೈಮ್ ಇತ್ತು, ಜೊತೆಗೆ ಸ್ವಲ್ಪ ಅಡುಗೆ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡು ನಾನು ಮ್ಯಾಗ್ಝಿನನ್ನು ಓದ್ಕೊಳಾಗ್ತೀನಿ. ಮ್ಯಾಗ್ಝಿನ್ ಓದೋದ್ರಿಂದನೂ ಕೂಡ ಸ್ವಲ್ಪ ನನಗೆ ಮೊದಲೆಲ್ಲ ನಾನು GKದು ಅಷ್ಟು ಒಟ್ಟು ನನಗೆ ಇದು ಇರ್ತಿದ್ದಿಲ್ಲ. ಬಟ್ ಈಗ ಮ್ಯಾಗ್ಝಿನ್ ಓದೋದನ್ನು ಇಂಟ್ರೆಸ್ಟ್ ಬರಾಗ್ತೈತಿ. ಇದ್ರ ಜೊತೆಗೆ ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳು ಕೂಡ GKಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾವೆ, ಅದನ್ನು ಕೂಡ ನಾವು ನೋಡ್ಕೋಬೇಕು.
ಮತ್ತು ಜಿ ಕೆಗೆ ಸಂಬಂಧಪಟ್ಟಂಗೆ SR ಎಜುಕೇಷನ್ ಮ್ಯಾಮ್ ಅವ್ರ ವಿಡಿಯೋಸ್ಗಳನ್ನು ನಾನು ನೋಡ್ತಿರ್ತೀನಿ. ಬಟ್ ಇನ್ನೂ ನೋಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನೋಟ್ಸ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ, ಯಾಕಂದ್ರೆ ಭಾಳ ಲೆಂಗ್ದಿ ಐತಿ ಜಿ ಕೆ. ಎಷ್ಟು ವೈಡ್ ಐತಂದ್ರೆ ಅದು ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾನು ಇದ್ರೊಳಗದೀನಿ, ನೋಟ್ಸ್ ಮಾಡ್ಕೋಬೇಕು. ಜಸ್ಟ್ ವಿಡಿಯೋಸ್ಗಳನ್ನ ಕೇಳ್ಕೊತಾ ಹೋದ್ರಾಯ್ತು ಅಂಥೇಳಿ. ಅದು ಎಷ್ಟು ಬರೆದ್ರೂ ಮುಗಿಯಲ್ಲ, ನೋಡೋಣ, ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಓದಕ್ಕಂತೂ ಚಾಲೂ ಮಾಡೀನಿ. ಜಿ ಕೆ ಮ್ಯಾಗ್ಝಿನನ್ನು ಓದ್ತೀನಿ, ಜೊತೆಗೆ ವಿಡಿಯೋಸ್ಗಳನ್ನು ಕೂಡ ಕೇಳ್ತಿರ್ತೀನಿ. ಈ ರೀತಿಯಾಗಿ ಜಿ ಕೆದು ಪ್ರಿಪ್ರೇಷನ್ ನಡೆಸಿ ನಾನಂತರೂ. ನೀವೆಲ್ಲ ಯಾವ ರೀತಿಯಾಗಿ ನಡೆಸಿರಿ ಜಿ ಕೆದ್ದು ಅಂಥೇಳಿ ಸ್ವಲ್ಪ ನೀವು ಕಮೆಂಟಲ್ಲಿ ತಿಳಿಸೋದ್ರಿಂದ ನನಗೂ ಕೂಡ ಒಂದು ರೀತಿ ಏನಾದರೂ ನಾನು ಇನ್ನೂ ಓದ್ಕೋಬೋದೇನೋ, ಬೇರೆ ವಿಡಿಯೋಸ್ಗಳನ್ನು ನೋಡ್ಬೋದೇನೋ ಅಂಥೇಳಿ ನನಗೂ ಕೂಡ ಎಲ್ಲಿ ಕಮ್ಮಿ ಬೀಳಾಗ್ತದೆ ಅನ್ನೋದು ನನಗೂ ಗೊತ್ತಾಗ್ತೈತಿ. ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಜಿ ಕೆನ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀರಿ ಅಂತ ಹೇಳ್ರಿ ನನಗೂ ಕೂಡ. ಈ ರೀತಿಯಾಗಿ ಮಧ್ಯಾಹ್ನದ ಟೈಮಲ್ಲಿ ಸೈಕಾಲಜಿ ಮತ್ತು ಮ್ಯಾಗ್ಝಿನನ್ನು ಓದೋದ್ರ ಮೂಲಕ ಜಿ ಕೆ ಪ್ರಿಪ್ರೇಷನ್ ಆಯಿತು ಸ್ವಲ್ಪ ಮಟ್ಟಿಗೆ. ಈಗ ರಾತ್ರಿ ಟೈಮಲ್ಲಿ ಓವರ್ ನೈಟ್ ಸ್ಟಡಿಯಲ್ಲಿ ನಾನಿವತ್ತು ತೆಗೆದುಕೊಂಡಿರುವಂತಹ ವಿಷಯ ಕಂಪ್ಯೂಟರ್ ಅವೇರ್ನೆಸ್. MG ಅಕಾಡೆಮಿ ಸರ್ದು MG ಅಕಾಡೆಮಿ ಚಾನಲಿಂದ ಸುನೀಲ್ ಚವ್ಹಾಣ್ ಸರ್ದು ನನಗೆ MG ಅಕಾಡೆಮಿಯಿಂದ ಒಂದು ಬುಕ್ ಸಿಕ್ಕಿತ್ತು ಕಂಪ್ಯೂಟ್ರದು. ಬಟ್ ನನಗೆ ಯಾಕೋ ಅಷ್ಟು ಇದು ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಒಂದು ಕ್ವೆಶನ್ ಬ್ಯಾಂಕ್ ಇರುವಂತಹ ಪುಸ್ತಕವನ್ನು ಪರ್ಚೇಸ್ ಮಾಡೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಾದಮೇಲೆ ಅದೇ ನೆಕ್ಸ್ಟ್ ವಿಡಿಯೋವನ್ನು ಪುಸ್ತಕಗಳ ಮೇಲೇ ಒಂದು ವಿಡಿಯೋವನ್ನು ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಹಳ ಯೂಸ್ಫುಲ್ ಆದಂತಹ ಪುಸ್ತಕಗಳದಾವು. ಕೆಲವೊಂದಿಷ್ಟು ಬೆರಳೆಣಿಕೆಯಷ್ಟು ಅದಾವು ಅಂದ್ರೂ ಕೂಡ ಅಷ್ಟೇ ಬಹಳ ಉತ್ತಮವಾದಂತಹ ಪುಸ್ತಕಗಳು ನನ್ನ ಹತ್ರ ಅದಾವು. ಅವುಗಳನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಈ ಓವರ್ ನೈಟ್ ಸ್ಟಡಿ ಮಾಡೋಕ್ಕಾಗ ನಾನು ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ದೆ. ಒಂದು ಪಿಕ್ಕನ್ನು ಶೇರ್ ಮಾಡಿದ್ದೆ. ಇದರೊಳಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ. ಇದರಿಂದ ಏನಾಗ್ತೈತಿ, ನೀವು ಕೂಡ ಮೋಟಿವೇಟ್ ಆಗ್ತೀರಿ, ನೀವು ಕೂಡ ನಿಮ್ಮ ಅಭ್ಯಾಸವನ್ನು ಮಾಡ್ಕೋತೀರಿ ಅಂಥೇಳಿ ನನ್ನ ಅಭಿಪ್ರಾಯ. ಮತ್ತು ನನಗೆ ಬೆಳಿಗ್ಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ. ಯಾಕಂಥೇಳಿ ಪೂರ್ತಿ ಡೀಟೇಲಾಗಿ ನಿಮಗೆ ಕಾರಣ ಹೇಳ್ಬಿಡ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು ಅಂತಂದ್ರೆ ನಾವು 10-10:30 ಮಲಗಬೇಕು. ಒಂದು 5-6 ಗಂಟೆ ಆದರೂ ನಿದ್ದೆ ಆಯ್ತಂದ್ರೆ ಫ್ರೆಶ್ ಅಪ್ ಆಗಿ ನಾವು ಓದಿರುವಂತಹ ವಿಷಯ ತಲೆಗೆ ಹತ್ತೈತಿ. ಸುಮ್ಮನೆ ಎದ್ದು ಟೈಮಿಗೆ ಏಳಬೇಕು, ವಿಡಿಯೋಗೋಸ್ಕರ ಏಳ್ಬೇಕು, ನಾನು ಎದ್ದು ಕುಂತು ಅವರಿಗೆಲ್ಲ ಮೋಟಿವೇಟ್ ಮಾಡಬೇಕು, ಅದು ನನಗೆ ಇಷ್ಟ ಇಲ್ಲ. ನಾನು ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಮತ್ತು ಇದೇ ರೀತಿಯಾಗಿ ನೀವು ರೊಟೀನನ್ನು ಸ್ಟಾರ್ಟ್ ಮಾಡಬೇಕು ಅಂತಲ್ಲ, ನಿಮ್ಮ ಟೈಮ್ಗೆ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ನಿಮ್ಮ ಅಭ್ಯಾಸದ ರೊಟೀನನ್ನು ನೀವು ಇಟ್ಕೋರಿ. ಇದನ್ನು ಯಾಕೆ ಹೇಳಾಕ್ತೀನಿ ಅಂತಂದ್ರೆ, ನನಗೆ ನಮ್ಮ ಮನೆ ವಾತಾವರಣಕ್ಕೆ ನನಗೆ ಜಲ್ದಿ ಹೇಳೋದಾಗಲ್ಲ. 5 ಗಂಟೆಗೆ 4 ಗಂಟೆಗೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಮಲಗೋದೇ 12-12 4-5 ಗಂಟೆಗೆ ಕೇಳಬೇಕು ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತೈತಿ, ಹೆಲ್ತ್ನೂ ಕೆಟ್ಟು ಹೋಗ್ತೈತಿ. ಅದಕ್ಕೋಸ್ಕರ 12:30 ಮಲ್ಕೊಂಡ್ವಿ ಅಂತಂದ್ರೆ ನೆಶಿಗ್ನಾಗ ಎಷ್ಟು ಗಂಟೆಗೆ 4 ಗಂಟೆ ಅಥವಾ 5 ಗಂಟೆ ಹಿಡೀರಿ. ಒಂದು 4-4:15 5 ಗಂಟೆ ಹಿಡಿದ್ರೂ 4:15 ತಾಸು ನಿದ್ದೆ ಅಷ್ಟೇ ಆಗ್ತೈತಿ. ಅದಕ್ಕೋಸ್ಕರ ಅಲ್ಲಿ ನಮ್ಮದು ಓದೋದು ಹಾಳಾಗಬಾರ್ದು. ಸುಮ್ಮನೆ ಎದ್ದು ಪುಸ್ತಕ ಹಿಡ್ಕೊಂಡು ಕುಂತ್ರೆ ಅಭ್ಯಾಸ ಆಗಲ್ಲ. ಮೂಡ್ ಫ್ರೆಶ್ ಆಗಬೇಕು, ನಿದ್ದೆ ಸರಿಯಾಗಿ ನೀವು ಒಂದೇ ಪೇಜ್ ಓದ್ರಿ ಬೆಳಗ್ಗೆ ಎದ್ದು, ಅದು ತಲೆಗೆ ಹತ್ತೈತಿ. ಬಟ್ ಮೂಡ್ ಫ್ರೆಶ್ ಇಲ್ಲ, ನಿದ್ದೆನೇ ಸರಿಯಾಗಿಲ್ಲ ಅಂತಂದ್ರೆ ನಾವು ಎಷ್ಟೇ ಜಲ್ದಿ ಎದ್ದು ಓದ್ಕೋತ ಕುಂತ್ರೂ ಅದು ತಲೆಗೆ ಹತ್ತಲ್ಲ. ಅದಕ್ಕೋಸ್ಕರನೇ ನನ್ನ ರೊಟೀನನ್ನು ಓವರ್ ನೈಟ್ ಇಟ್ಕೊಂಡ್ಬಿಟ್ಟೀನಿ. ಹೆಂಗಿದ್ರೂ ನಾವು ಲೇಟಾಗಿ ಮನ್ಕೋತೀವಿ 12-12:30. ಇನ್ನೊಂದು 1 ತಾಸು ಅಥವಾ 2 ತಾಸು ನಾನು ಎಕ್ಸ್ಟ್ರಾ ಈ ನೈಟಲ್ಲಿ ಮಾಡಿದ್ನಿ ಅಂತಂದ್ರೆ ನನಗೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ರೂ ಕೂಡ ಜಲ್ದಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ 1 ಅವರ್ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತು ನನ್ನ ಅಭ್ಯಾಸದ ರೊಟೀನನ್ನು ಸ್ಟಾರ್ಟ್ ಮಾಡೋಕ್ಕೆ ಬರ್ತೈತಿ ಅಂಥೇಳಿ. ಈ ಕಾರಣದಿಂದ ನನಗೆ ಬೆಳಿಗ್ಗೆ ಎದ್ದು ಅಭ್ಯಾಸ ಮಾಡೋಕ್ಕಾಗ್ತಿಲ್ಲ. ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ನೀವು ಕೂಡ ಅದೇ ರೀತಿಯಾಗಿ ಮಾಡ್ತೀರಿ ಅಂಥೇಳಿ ನಾನು 1-2 ದಿವಸ ಟ್ರೈ ಮಾಡಿದೆ. ಬಟ್ ಅದು ನನಗೆ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋ ಮೂಲಕ ಹೇಳಾಕ್ತೀನಿ, ನೀವು ಕೂಡ ಓವರ್ ನೈಟೇ ಮಾಡಬೇಕು ಅಂತಲ್ಲ.
ನೀವು ಜಲ್ದಿ ಮಲಗ್ತಿದ್ರಿ ಅಂತಂದ್ರೆ 10-10:30ಗೆ ಮಲಗ್ತಿದ್ರಿ ಅಂತಂದ್ರೆ ಬೆಳಿಗ್ಗೆ ನೀವು ಜಲ್ದಿ ಅಭ್ಯಾಸ ಮಾಡ್ಬೋದು. ಅಂದ್ರೆ ನೀವು 6-7 ಗಂಟೆ ನಿಮ್ದು ನಿದ್ದೆ ಆಗಿತ್ತು ಅಂತಂದ್ರೆ ಈಗ 10 ಗಂಟೆಗೆ ಮಲ್ಕೊಂಡ್ರೆ ಏನಾಗ್ತೈತಿ, ಆರಾಮಾಗಿ ನಾವು 5 ಗಂಟೆಗೆ ಏಳ್ಬೋದು. 7 ತಾಸು ಆರಾಮಾಗಿ ನಿದ್ದೆ ಆಗಿರ್ತೈತಿ. ಫ್ರೆಶ್ ಅಪ್ ಆಗಿ 1-2 ತಾಸು ಓದ್ಕೋತ ಕುಂತ್ಬಿಡ್ರಿ. ಆವಾಗ ಅರ್ಧಕ್ಕರ್ಧ ನಿಮ್ಮದು ಡೈಲಿ ಅಭ್ಯಾಸದ ರೊಟೀನ್ ಬೆಳಗ್ಗೆನೇ ಮುಗಿದ್ಬಿಡ್ತೈತೆ 5-7 ಗಂಟೆ ತನಕ. ಈ ರೀತಿಯಾಗಿ ನಿಮ್ಮ ರೊಟೀನನ್ನು ನೆಸಿಗ್ನಾಗ ನೀವು ಜಲ್ದಿ ಮಲ್ಕೋತಿದ್ರಿ ಅಂತಂದ್ರೆ ಜಲ್ದಿ ಎದ್ದು ಅಭ್ಯಾಸ ಮಾಡೋದು ಒಳ್ಳೆಯದು. ಯಾಕಂದರೆ ಫ್ರೆಶ್ ಇರ್ತೈತೆ ಮೂಡ್ ಅವಾಗ, ಅದಕ್ಕೋಸ್ಕರ. ನೆಕ್ಸ್ಟ್ ಮಧ್ಯಾಹ್ನದ ಟೈಮಲ್ಲಿ ಹುಡುಗರು ಇಲ್ಲದೇ ಇರುವಾಗ, ಗಂಡ್ಮಕ್ಳು ಮನೆಯೊಳಗೆ ಇಲ್ಲದೇ ಇರುವಾಗ ನಮ್ಮ ಸ್ಟಡಿಯನ್ನು ತಗೊಳ್ಳೋದು ಬೆಟರ್. ಯಾಕಂತಂದರೆ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಯಾಕಂದರೆ ಮಕ್ಕಳು ಮತ್ತು ಗಂಡ್ಮಕ್ಳು ಮನೆಯಾಗಿದ್ದರು ಅಂತಂದ್ರೆ ಅದು ಕೊಡ್ರಿ ಇದು ಕೊಡ್ರಿ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ ಇದು. ಅವಾಗ ನಮ್ಗೆ ಓದು ಹೊತ್ನಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಅದಕ್ಕೋಸ್ಕರ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ನಿಮ್ಮ ಸ್ಟಡಿ ರೊಟೀನನ್ನು ನೀವು ಮಧ್ಯಾಹ್ನದ ಟೈಮಲ್ಲಿ ಹೆಚ್ಚು ಮಾಡ್ಕೊಳ್ಳೋದು ಒಳ್ಳೆಯದು. ಎಷ್ಟಾಗುತ್ತೋ ಅಷ್ಟು 3 ತಾಸು 2 ತಾಸು 4 ತಾಸು ನಿಮ್ಗೆ ಎಷ್ಟು ಟೈಮ್ ಸಿಗ್ತೈತಿ ಅಷ್ಟನ್ನು ಪೂರ್ತಿಯಾಗಿ ಯೂಸ್ಫುಲ್ ಮಾಡ್ಕೊಂಬಿಡ್ರಿ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೇ ನಿಮ್ಮ ಪೂರ್ತಿ ಕೆಲಸ ಬೇಗ ಮುಗಿಸ್ಕೊಂಡು ಪೂರ್ತಿ ಟೈಮನ್ನು ಯೂಸ್ ಮಾಡ್ಕೊರಿ. ಹುಡುಗರು ಬರೋದ್ರೊಳಗನ ನಮ್ಮದು ಫುಲ್ ಅಭ್ಯಾಸ ಮುಗ್ದಿರಬೇಕು. ಆ ರೀತಿಯಾಗಿ ನಿಮ್ಮ ರೊಟೀನನ್ನು ಇಟ್ಕೋರಿ. ಅಟ್ಲೀಸ್ಟ್ ಒಂದು 3 ಗಂಟೆ ಸಿಗ್ತದಂತ ಅಂದ್ಕೋತೀನಿ ಮಧ್ಯಾಹ್ನದ ಟೈಮಲ್ಲಿ. ಮತ್ತು ಸಂಜೆ ಟೈಮಲ್ಲಿ 8-9 ತನಕ ನಿಮ್ಮದು ಕೆಲಸ ಎಲ್ಲ ಮುಗಿಸ್ಕೊಂಡು 8-8:30 ತನಕ ಆವಾಗ 1 ತಾಸು 1.5 ತಾಸು ನೀವು ಅಭ್ಯಾಸ ಮಾಡ್ಬೋದು. ಇಲ್ಲಿ ಟೋಟಲ್ ಆಗಿ ಈ ರೀತಿ ಮಾಡೋದ್ರಿಂದ ಬೆಳಿಗ್ಗೆ 2 ಗಂಟೆ, ಮಧ್ಯಾಹ್ನ 3 ಗಂಟೆ, ಸಂಜೆಗೆ 1.5 ತಾಸು ಅಂತಂದ್ರೆ 6-6.5 ತಾಸು ಅಭ್ಯಾಸ ನಿಮ್ಗೆ ಟೈಮ್ ಸಿಗ್ತೈತೆ ಆರಾಮಾಗಿ. ಯಾವುದೇ ತೊಂದರೆ ಇಲ್ದೇ, ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಇಲ್ದೇ ನೀವು ಅಭ್ಯಾಸ ಮಾಡ್ಬೋದು. ಸಣ್ಣ ಮಕ್ಕಳಿದ್ದು ಅಂದರೆ 8:30-9ಕ್ಕೆ ಮಲ್ಕೊಂಡ್ಬಿಡ್ತಾರೆ. ಅಷ್ಟರೊಳಗೆ ನಿಮ್ಮದು ಊಟ, ಬಾಂಡೆ ತಿಕ್ಕೋದಾಗಿರ್ಬೋದು ಎಲ್ಲ ರೊಟೀನನ್ನು ಮುಗಿಸ್ಕೊಂಡು ಓದಕ್ಕೆ ಕುಂತ್ರಿ ಅಂತಂದ್ರೆ 10-10:30 ತನಕ ನಿಮ್ಮ ಅಭ್ಯಾಸವನ್ನು ಮಾಡ್ಬೋದು. ಈ ರೀತಿ ಇವತ್ತಿನ ರೊಟೀನ್ ಆಗಿತ್ತು. ನಿಮ್ಮ ಜೊತೆ ಕೆಲವೊಂದಿಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಂಡೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.